ಸಂಸ್ಕಾರ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಪಾದರಕ್ಷೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪಾದಕ್ಕೆ ರಕ್ಷಣೆಗೋಸ್ಕರವಾಗಿ ನಾವು ವಿಶೇಷವಾಗಿ ಸ್ಲಿಪ್ಪರ್ ಹಾಕ್ಕೊಳ್ತೇವೆ, ಅಥವಾ ಬೂಟನ್ನು ಹಾಕ್ಕೊಳ್ತೇವೆ, ಅಥವಾ ಚಪ್ಪಲಿಯನ್ನು ಹಾಕ್ಕೊಳ್ತೇವೆ. ಅದನ್ನು ಮನೆಯ ಹೊರಭಾಗದಲ್ಲಿ ಬಿಡುವಂತಹದ್ದು ನಮ್ಮ ಸಂಸ್ಕೃತಿ. ಯಾಕೆಂದ್ರೆ ಪಾದಕ್ಕೆ ರಕ್ಷಣೆ. ಬರಿಗಾಲಿನಲ್ಲಿ ಹೋದಾಗ ನಮ್ಮ ಗೇಟಿನಿಂದ ಹೊರಭಾಗದಲ್ಲಿ ಯಾವುದೇ ವಸ್ತುಗಳಿದ್ರೂ ಸಹಿತವಾಗಿ ಅದನ್ನು ಮೆಟ್ಕೊಂಡು ಹೋಗ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಒಟ್ಟಾರೆ ಕಾಲಿಗೆ ಏನಾದರೂ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅದರಿಂದಲೇ ಬರಿಗಾಲಿನಲ್ಲಿ ಹೋಗೋದಕ್ಕಿಂತಲೂ ಪಾದರಕ್ಷೆಯನ್ನು ಹಾಕ್ಕೊಂಡು ಹೋಗೋದು ಉತ್ತಮ. ಪಾದರಕ್ಷೆಯನ್ನು ಹಾಕಿಕೊಂಡು ಹೋದಾಗ ಆ ಪಾದರಕ್ಷೆಗೂ ಸಹಿತವಾಗಿ ಏನಾದರೂ ಮೆಟ್ಟಿಕೊಳ್ಳುವ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಅದನ್ನೇ ಹಾಕಿಕೊಂಡು ಮನೆಯ ಒಳಭಾಗಕ್ಕೆ ಹೋಗೋದು ಸೂಕ್ತವಲ್ಲ. ನಮ್ಮಲ್ಲಿಯ ಸಂಸ್ಕೃತಿ ಏನು ಅಂತಂದ್ರೆ ಅದನ್ನ ಮನೆಯಿಂದ ಹೊರಭಾಗದಲ್ಲಿ ಬಿಡುವುದು ನಮ್ಮ ಸಂಸ್ಕೃತಿಯಾಗಿದೆ. ಮನೆಯ ವಾಸ್ತು ಬಾಗಿಲಿನ ಒಳಭಾಗದಲ್ಲಿ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವಾಗಿಲ್ಲ, ಅದು ನಮ್ಮ ಸಂಸ್ಕೃತಿ. ಅದೇ ಸಂಸ್ಕಾರ ಎಲ್ಲಿ ಅಂದರೆ ನಾವು ಅದನ್ನು ಜೋಡಿಯಾಗಿ ಹಾಕ್ಕೊಂಡು ಹೋಗಿರ್ತೇವೆ. ಆ ಜೋಡಿಯಾಗಿಯೇ ಅದನ್ನು ಇಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಒಂದು ಆ ಕಡೆಗೆ ಒಂದು ಈ ಕಡೆಗೆ ಇಡೋದು, ಅಥವಾ ಎಲ್ಲೆಂದರೆಲ್ಲ ಹಾಕೋದು, ಅಥವಾ ಅದನ್ನು ತಿರುಮುರುವಾಗ ಹಾಕೋದು, ಅಥವಾ ಒಂದರ ಮೇಲೆ ಒಂದು ಇಡೋದು, ಇವೆಲ್ಲ ನಮ್ಮ ಸಂಸ್ಕಾರದಲ್ಲಿ ಬರೋದಿಲ್ಲ. ಸಂಸ್ಕಾರದಲ್ಲಿ ನಾವು ಪಾದವನ್ನು ಹೇಗಿಡ್ತೇವೆಯೋ ಅದೇ ರೀತಿಯಲ್ಲಿ ಪಾದರಕ್ಷೆಯನ್ನು ಇಡಬೇಕಾಗಿರ್ತಕ್ಕಂಥದ್ದು. ಅದು ಜೋಡಿ, ಪಾದರಕ್ಷೆ ಎರಡು ಜೋಡಿಯಾಗಿರ್ತಕ್ಕಂಥದ್ದು. ಕರಗಳು ಹೇಗೆ ಜೋಡಿಯೋ ಅದೇ ರೀತಿಯಲ್ಲಿ ಪಾದವೂ ಜೋಡಿ. ಒಂದು ಪಾದವನ್ನು ಹಿಂದೆ ಒಂದು ಪಾದವನ್ನು ಮುಂದೆ ಇಟ್ಟುಕೊಂಡು ನಿಲ್ಲುವುದಲ್ಲ. ನಾವು ನಿಲ್ಲುವಾಗಲೂ ಸಹಿತವಾಗಿ ಎರಡೂ ಪಾದವನ್ನು ಜೋಡಿಸಿ ನಿಂತರೆ ಸಮಾನವಾಗಿ ಕಾಣಿಸ್ತದೆ. ಅದೇ ಸಮಾನಾಂತರವಾಗಿ ನಾವು ಇಡಬೇಕು ಅಂದರೆ ಅವು ಎರಡನ್ನೂ ಸಹಿತವಾಗಿ ಸರಿಯಾಗಿ ಜೋಡಿಸಿಟ್ಟಾಗ ಅದು ಸಂಸ್ಕಾರವಾಗಿ ಪರಿಣಮಿಸ್ತದೆ. ಆದ್ದರಿಂದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡಾಗ ನಮಗೆ ಅದು ಸಾಕಷ್ಟು ಪ್ರಯೋಜನ, ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಮತ್ತೊಮ್ಮೆ ನಾವು ಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕಾಲಿಂದಿದೆ ಮತ್ತೊಂದು ಎಲ್ಲೋ ಇತ್ತು ಅಂತ ಹುಡುಕುವ ಸಮಸ್ಯೆ ಬರೋದಿಲ್ಲ. ಅಥವಾ ತಿರುಮುರುವಾಗಿದ್ರೆ ಇದು ಯಾರು ಆಚೆ ಈಚೆ ಹಾಕೋದ್ರಪ್ಪ ಅಂತೇಳಿ ಹೇಳುವಂತಹ ಪ್ರಮೇಯವೂ ಬರೋದಿಲ್ಲ. ಆದ್ದರಿಂದ ಸಂಸ್ಕಾರವನ್ನು ಸರಿಯಾಗಿ ಅಳವಡಿಸಿಕೊಳ್ಳಿ, ಸಂಸ್ಕೃತಿಯನ್ನು ಇಟ್ಟುಕೊಳ್ಳಿ, ಆಗ ಅದು ನಮಗೆ ಅನುಕೂಲಕರವಾಗಿರ್ತದೆ, ಶುಭವಾಗ್ತದೆ.